ಸೊ ಫೈನಲಿ ಟ್ರಿಪ್ಪಿಂದ ರಿಟರ್ನ್ ನಮ್ಮ ಬೆಂಗಳೂರಿಗೆ ಬಂದ್ವಿ. ಬಂದಮೇಲೆ ಗೊತ್ತಲ್ಲ, ಟ್ರಿಪ್ಪಿಂದ ಬಂದಮೇಲೆ ಬ್ಯಾಗ್ ಖಾಲಿ ಮಾಡಿ ಲಾಂಡ್ರಿ ಅಂತೂ ಮುಗಿಯೋದ ಕೆಲಸ. ಸೊ ಅದಕ್ಕೆ ನಮ್ಮ ಪುಟಾಣಿ ಯಾನ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿದ್ದ ಬನಾನಾ ಚಿಪ್ಸ್ ಕೂಡ ತೊಗೊಂಬಂದಿದ್ನಲ್ಲ, ನೇಬರ್ಸ್ಗೆಲ್ಲ ಕೊಟ್ಟೆ. ಇಯಾನಾಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ಅಷ್ಟೊತ್ತಿಗೆ ನಾನು ಕೂಡ ಸ್ಟ್ರಾಂಗ್ ಚಹಾ ಕುಡಿದೆ. ಅಷ್ಟೊತ್ತಿಗೆ ಇಯಾನ ಅಂದರೂ ಫುಲ್ ಟಾಯ್ಸ್ ಎಲ್ಲ ಹರಡಾಕ್ಬಿಟ್ಟಿದ್ಲು. ಮೈಸೂರಿಂದ ಬರಬೇಕಾದ್ರೆ ಅತ್ತೆ ಬದನೆಕಾಯಿ ಕೊಟ್ಟಿದ್ರು. ಸೊ ಅದಕ್ಕೆ ವಾಂಗಿಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಚನ್ನ ದಾಲ್, ಉರದ್ ದಾಲ್, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಬೇಕು. ಅದಾದಮೇಲೆ ಬದನೆಕಾಯಿ ಕಟ್ ಮಾಡಿದ್ನಲ್ಲ ಅದು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು, ಅರಿಶಿನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಕುಕ್ ಮಾಡಿ ಆಮೇಲೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿ ಖಾರ, ಉಪ್ಪು ಮತ್ತು ವಾಂಗಿಬಾತ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಆ್ಯಡ್ ಮಾಡಿಬಿಟ್ಟು ಕುಕ್ ಮಾಡಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಕುಕ್ ಮಾಡಿದ್ರೆ ಆಯಿತು. ಆಮೇಲೆ ರೈಸ್ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಕೂಡ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಕಿರಣ್ ಕೂಡ ಬಂದರು. ನನಗೆ ಪೂರಿ ಇತ್ತಂತ ಪೂರಿ ಮತ್ತು ಕುರ್ಮಾ ತಿಂದೆ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.